ಇವತ್ತು ಕೌತ್ನಳ್ಳಿ ಬ್ರಾಹ್ಮಣಿ ಎಂಪರರ್ ಸ್ಕೂಲಲ್ಲಿ ಶಾಲೆಯಲ್ಲಿ ಈ 2026ನೇ ಸೈನ್ಸ್ ಎಕ್ಸ್ಪೋ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತು ಈ ರೀತಿ ಇರುತ್ತೆ ಅಂತ ನಾನು ಊಹಿಸಿರಲಿಲ್ಲ. ಈ ಒಂದು ಶಾಲೆಯ ಮಾಲೀಕರಾದಂಥ ಶಂಕರ್ ಮತ್ತು ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಶಾಲೆ ಸ್ಟಾರ್ಟ್ ಆಗಿ ಸುಮಾರು 5-6 ವರ್ಷ ಆಗಿರ್ಬೋದು. 5 ವರ್ಷದಿಂದ ದಿನೇ ದಿನೇ ವರ್ಷ ಸ್ಟ್ರೆಂತು ರೈಸ್ ಆಗ್ತಾ ಇದೆ, ಎಜುಕೇಷನ್ ಕ್ವಾಲಿಟಿನೂ ರೈಸ್ ಆಗ್ತಾ ಇದೆ, ಎಲ್ಲ ವಿಧದಲ್ಲೂ ಶಾಲೆ ಡೆವಲಪ್ ಆಗ್ತಾ ಇದೆ. ಈ ಶಾಲೆಗೆ ಸೇರಿದಿರ್ತಕ್ಕಂಥ ಮಕ್ಕಳು ಹೆಂಗೆ ಬುದ್ಧಿವಂತರಿದ್ದಾರೆ ಅಂದರೆ, ಇವತ್ತು LKGಯಿಂದ 9th ಪ್ರತಿಯೊಬ್ಬ ಮಗುಗೂ ಒಂದೊಂದು ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕಾಗತ್ತೆ. ಈ ರೀತಿ ಇಂಥ ಒಂದು ಈಗ ಇದರಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಇಷ್ಟು ಡೆವಲಪ್ ಆಗಿರೋದಂಥ ಶಾಲೆ ಇದು ನಾನು ನೋಡ್ತಾ ಮೊದಲ ಶಾಲೆ ಅನಿಸುತ್ತೆ. ಯಾಕಂದರೆ ನಾನು ಅಷ್ಟು ಡೆಪ್ತ್ ಆಗಿ ಶಾಲೆಗಳ ಬಗ್ಗೆ ವಿಚಾರ ಗೊತ್ತಿಲ್ಲ. ಆದರೆ ಇವತ್ತು ನೋಡಿದಾಗ ಮಕ್ಕಳು ನೋಡಿದಾಗ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಈ ಒಂದು ಎಕ್ಸ್ಪೋ ಕಾರ್ಯಕ್ರಮಕ್ಕೆ ಜಡ್ಜ್ಗಳಾಗಿ ನಮ್ಮ ಶಾಲೆ ಮಾಲೀಕರು ಇವರು ಏನು ಮಾಡಿದ್ದಾರೆ ಅಂದರೆ ಪೇರೆಂಟ್ಸ್ನೇ ಆಯ್ಕೆ ಮಾಡಿದ್ದಾರೆ. ಪೇರೆಂಟ್ಸೇ ಜಡ್ಜ್ ಮಾಡೋದು, ಈ ಮಕ್ಕಳು ಯಾವ ಮಗು ಹೆಂಗೆ ಟ್ಯಾಲೆಂಟ್ ಇದೆ, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತು, ಏನು ಮಾಡ್ಕೊಂಬೋದಿದೆ ಅಂತ ಹೇಳುವಂಥ ಒಂದು ಇದು ಇವರು ಅವ್ರ ಪೋಷಕರಿಗೆ ಕೊಟ್ಟಿದ್ದಾರೆ. ಅದೊಂದು ಸಂತೋಷ ಸುದ್ದಿ ಅನಿಸುತ್ತೆ. ಇಂಥ ಶಾಲೆಯಲ್ಲಿ ನಮ್ಮ ತಾಲೂಕಿನ ಸಾರ್ವಜನಿಕರು, ನಾಗರಿಕರು ಈ ಮಕ್ಕಳು ಸೇರಿಸಿ ಅವರ ಒಂದು ಜೀವನ ಮಟ್ಟ ಅಭಿವೃದ್ಧಿ ಮಾಡ್ಕೋಬೇಕು, ಅವರ ಒಂದು ವಿದ್ಯಾಭ್ಯಾಸವನ್ನು ಉತ್ತಮಪಡಿಸಬೇಕು ಅಂತ ಒಂದು ಕೋರ್ತಾ ಇಷ್ಟೊಂದು ಅದ್ಧೂರಿಯಾಗಿ ಇಷ್ಟೊಂದು ಹೈ ಟೆಕ್ನಿಕ್ ಆಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಮತ್ತೊಮ್ಮೆ ಈ ಶಾಲಾ ಮ್ಯಾನೇಜ್ಮೆಂಟ್ಗೆ, ನಮ್ಮ ಶಂಕರ್ ಅವ್ರಿಗೂ, ನಾಗೇಶ್ ಅವ್ರಿಗೂ, ಮತ್ತು ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವ್ರಿಗೂ, ಎಲ್ಲ ಟೀಚರ್ಸ್ ತುಂಬ ಟ್ಯಾಲೆಂಟ್ ಆಗಿದ್ದಾರೆ. ಈ ಮಾಲೀಕರಿಗಿಂತ ನಮ್ಮ ಇವ್ರಿಗಿಂತಲೂ ಅವರು ಇನ್ನೂ ಟ್ಯಾಲೆಂಟ್ ಆಗಿದ್ದಾರೆ. ಅಂಥ ಒಂದು ಅದ್ಭುತವಾದಂಥ ಕೆಲಸಗಳು ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದಾರೆ. ಮೊನ್ನೆ ಇದು ನೋಡಿದ್ವಿ, ಇಂಡಿಪೆಂಡೆನ್ಸ್ ಡೇ ಆವತ್ತದ್ದು ತುಂಬ ಅದ್ಧೂರಿ ಆಗಿತ್ತು. ಇಲ್ಲಿ ಹೊಸದಾಗಿ ಒಂದು ಸ್ವತಂತ್ರ ದಿನಾಚರಣೆ ಬಂದಾಗ ಯಾವ ರೀತಿ ಆಚರಣೆ ಮಾಡ್ತೇವೋ ಅದಂತಕ್ಕಿಂತ 100 ಪಟ್ಟು ಜಾಸ್ತಿ ಇತ್ತು. ಅದನ್ನು ನಾನು ವಿಡಿಯೋದಲ್ಲಿ ಗಮನಿಸಿದೆ. ಅಂಥ ಒಂದು ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕಂತೂ ಮೊದಲು ವಿದ್ಯಾಭ್ಯಾಸಕ್ಕೆ ಇಷ್ಟು ಈ ರೀತಿಯಂಥ ಒಂದು ಶಾಲೆ ನಾನು ಕಂಡಿಲ್ಲ. ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ವಿದ್ಯಾಭ್ಯಾಸ ಮಕ್ಕಳು ಕೊಡಲಿ. ನಮ್ಮ ತಾಲೂಕಿನ ಜನತೆ, ಸಾರ್ವಜನಿಕರು ಇದನ್ನು, ಮಕ್ಕಳು ಪೋಷಕರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಆಶಿಸ್ತಾ ಈ ಒಂದು ಎಕ್ಸ್ಪೋಗೆ ಕರೆಸಿ ನಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡೋದು ನಮ್ಮ ಶಾಲೆ ಮಾಲೀಕರಿಗೂ ಮತ್ತು ಟೀಚರ್ಸ್ಗೂ, ಪ್ರತಿಯೊಬ್ಬರಿಗೂ, ಪೋಷಕರಿಗೂ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲ ಇವಾಗ ಜಡ್ಜ್ ಮಾಡೋಕ್ಕೆ ಯಾವ ಪ್ರಾಜೆಕ್ಟ್ ಇತ್ತು, ಎಲ್ಲನೂ ಡಿಫ್ರೆಂಟ್ ಆಗಿದೆ. ಯಾವುದು ಜಡ್ಜ್ ಮಾಡೋಕ್ಕಂತೂ ನಮ್ಗಂತೂ ಆಗ್ತಾನೆ ಇಲ್ಲ. 600 ಇದಿದೆ, ಅದೇ 600 ಮಕ್ಕಳಿದ್ದಾರೆ, 600 ಪ್ರಾಜೆಕ್ಟ್ ಇದೆ, 600 ಅವ್ರು ಮಾಡ್ಕೊಬೋದು ಮಾಡಲ್ಸ್ ಇದೆ. ಯಾವ ರೀತಿ ಜಡ್ಜ್ ಮಾಡೋದು? ಜಡ್ಜ್ ಮಾಡೋ ನಾಲೆಡ್ಜ್ ಪವರ್ಸು, ಆ ನಾಲೆಡ್ಜು ನಮ್ಮ ಪೋಷಕರು ಕೊಟ್ಟಿದ್ದಾರೆ. ಅವರು ಮಾಡ್ತಾರೆ. ಸಾಯಂಕಾಲ 3 ಗಂಟೆ ಮೇಲೆ ನೋಡೋಣ. ಪೇರೆಂಟ್ಸ್ ಇಲ್ಲಿರೋ ಪೇರೆಂಟ್ಸ್ ಅಂತೂ ಈ ಪೇರೆಂಟ್ಸ್ ಅಂತೂ ನನಗೆ ಒಂದು 80% ಎಲ್ಲ ನಮ್ಗೆ ಗೊತ್ತಿರೋರೆ. ಈ ಶಾಲೆಯಲ್ಲಿರೋ ಪೇರೆಂಟ್ಸ್ ಅಂತೂ ನಮ್ಗೆ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲನೂ ನಮಗೆ ಎಲ್ಲರೂ ಪರಿಚಯಸ್ಥರಿದ್ದಾರೆ. ಅವರು ಈ ಶಾಲೆ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಯಾವುದೇ ಶಾಲೆ ಮೇಲೆ ಒಳ್ಳೆ ನಂಬಿಕೆ ಇದೆ. ನಮ್ಮ ಮಕ್ಕಳು ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಅವರು ಜೀವನ ಶೈಲಿ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ಅವರಲ್ಲಿದೆ.